ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಗೆ ಹೋಗ್ತಿದ್ದೀವಿ, ಅಂದರೆ ಏರ್ ಸಾಲಿನಿಗೆ ಹೋಗ್ತಿದ್ದೀವಿ. ಬನ್ನಿ ನೋಡೋಣ ಏನು ಅಂತ. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಗೊತ್ತಿದೆ ಅಲ್ವಾ, ಬಸ್ ಫ್ರೀ ಅಂತ, ಸೊ ಟಿಕೆಟ್ ಫ್ರೀ. ಇವಾಗ ಹೋಗ್ತಿದ್ದೀವಿ ಗಾಂಧಿ ಬಜಾರಿಗೆ. ಬಸ್ಸಲ್ಲಿ ಹೋಗ್ತಾ ಇದ್ವಿ, ಅಲ್ಲೋಡೆ ಅವಳನ್ನ ತೋರಿಸ್ತಿದ್ದಾಳೆ. ಮಾಲ್ ಹತ್ರ ಇಳ್ಕೊಂಡ್ವಿ, ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಂಧಿ ಬಜಾರ್ ಕಡೆ. ಇವತ್ತು ರಶ್ ಇತ್ತು ಸ್ವಲ್ಪ ಗಾಂಧಿ ಬಜಾರ್, ತುಂಬ ಜನ, ಅಂದರೆ ರಜಾ ಇದೆ, ಸೊ ಅದಕ್ಕೇನೆ. ಏರ್ ಸಲೂನ್ ಹತ್ರ ಹೋದ್ವಿ, ನೋಡಿ ಅವಳು ಹೋಗ್ತಾ ಇದ್ದಾಳೆ ಈಗ ಒಳಗೆ. ಹೋಗಿ ಫಸ್ಟ್ ಆಂಟಿನ ಮಾತಾಡ್ಸ್ಕೊಂಡ್ವಿ, ಅಂದರೆ ಪರಿಚಯ ಇರೋರೆ. ಆದಮೇಲೆ ಅಮ್ಮ ಇರೋರು ಸ್ವಲ್ಪ ಐಬ್ರೋ ಕಟ್ ಮಾಡಿಸ್ಕೊತೀನಿ ಅಂದರು ಅಂತ ಹೇಳ್ಬಿಟ್ಟು ಅವ್ರಿಗೆ ಐಬ್ರೋ ಕಟ್ ಮಾಡ್ತಿದ್ದಾರೆ. ಅದಾದಮೇಲೆ ಅವ್ರು ಮಾಡ್ತಾ ಅದು ಫುಲ್ ಅಮ್ಮಂದು ಸ್ವೆಟ್ ಆಗಿದ್ರು, ಅದಷ್ಟು ಕೈಯೆಲ್ಲ ಜಾರ್ತಿತ್ತು ಅಮ್ಮಂದು. ಅದಕ್ಕೇ ಹಿಡ್ಕೊಳೋದಕ್ಕೆ ಸರ್ಕಸ್ ಮಾಡಿದ್ವಿ. ಈಗೇನಕ್ಕೆ ಮಾಡಿಸ್ತಾ ಇದ್ದೀವಿ ಅಂದರೆ ನಮ್ಮ ಅತ್ತೆ ಮನೆಯದು ಗುರುಪ್ರವೇಶ ಇದೆ, ಅದಕ್ಕೋಸ್ಕರ. ಅಂದರೆ ಫ್ರೈಡೇ ಇದೆ, ಸೊ ನಾಳೆನೂ ಕೂಡ ಚಪ್ಪರ ಹಾಕೋದಿದೆ, ಅವತ್ತು ಕೂಡ ವಿಡಿಯೋ ಮಾಡಿ ನಿಮಗೆ ಹಾಕ್ತೀವಿ, ಓಕೆನಾ. ಇಲ್ಲಿ ನಾನು ನಿಂತಿರೋದ್ರದ್ದು ವಿಡಿಯೋ ಹಂಗೆ ಸುಮ್ಮನೆ ಮಾಡಿದ್ಲು ನೋಡಿ. ಅಮ್ಮ ಇವಾಗ ಏರ್ ಕಟ್ ಮಾಡಿಸಿದ್ರು ಹಂಗೇನೆ. ನೆಕ್ಸ್ಟ್ ಇವಳು ಮಾಡಿಸ್ತಾ ಇದ್ದಾಳೆ ಏರ್ ಕಟ್ನ. ಅಂದರೆ ತುಂಬ ಉದ್ದ ಇದ್ದು ಆಮೇಲೆ ಅದು ಡಬಲ್ ಕೂದಲಾಗತ್ತಲ್ಲ, ಆ ಥರ ಆಗ್ತಾಯಿದ್ವು. ಸ್ಪ್ಲಿಟ್ ಏರ್ಸ್ ಆಗಿದ್ದು. ಅದೇನಂದರೆ ಸ್ಪ್ಲಿಟ್ ಏರ್ಸ್ ಯಾಕಾಗತ್ತೆ ಅಂದರೆ ಆಂಟಿರೋರು ಹೇಳಿದರು ಅದು ಶ್ಯಾಂಪು ಡೈರೆಕ್ಟ್ ತಲೆಗೆ ಹಾಕ್ತೀವಲ್ವ, ಅದರಿಂದಾಗಿ ಸ್ಪ್ಲಿಟ್ ಏರ್ಸ್ ಆಗುತ್ತೆ ಅಂತೆ. ಸೊ ಶ್ಯಾಂಪೂನ ಜಗ್ಗಾಗಿರ್ಬಿ ಅಥವಾ ಬಟ್ಲು ಅದಕ್ಕೇನಕ್ಕಾರೆ ಹಾಕ್ಬಿಟ್ಟು ತಲೆಗೆ ಹಾಕ್ರಿ, ಇಲ್ಲಾಂದರೆ ಸ್ಪ್ಲಿಟ್ ಏರ್ಸ್ ಆಗತ್ತೆ ನೋಡಿ. ಇವಾಗ ನೋಡಿ ನಮ್ಮ ಕೂದಲು ಎಷ್ಟು ಚೆನ್ನಾಗಾಯಿತು ಅಲ್ವಾ, ತುಂಬ ಚೆನ್ನಾಗಿದೆ. ಅದು ಮುಟ್ಕೊತಾನೆ ಇರಬೇಕು ಅನ್ಸುತ್ತೆ ಅದನ್ನು. ಮತ್ತು ಸ್ವಲ್ಪ ಬಳೆ ತೊಗೊಬೇಕು ಅಂತ ಶಾಪ್ಗೆ ಹೋದ್ವಿ, ಬಟ್ ಅದು ಇಷ್ಟ ಆಗಲಿಲ್ಲ ಅಂತ ಮತ್ತೆ ವಾಪಸ್ ಹೋದ್ವಿ. ಆಮೇಲೆ ಪಾನಿಪುರಿ ತಿನ್ನೋಣ ಅಂದ್ಕೊಂಡು ಹೋದ್ವಿ. ನಾನು ಗೋಬಿ ರೈಸ್ ತಿಂದೆ, ಇವಳು ಗೋಬಿ ತಿಂದಳು. ಆಮೇಲೆ ಅಕ್ಕ ಗೋಲ್ಗಪ್ಪ ತಿಂದಳು, ಮಸಾಲೆ ಪುರಿ ತಿಂದಳು. ಆಮೇಲೆ ಆಟೋಗೆ ಹೋದ್ವಿ, ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಲ್ಲ, ಮತ್ತೆ ವಾಪಸ್ ಹೋಗ್ಬೇಕು ಅಂತ ಹೊರಟ್ವಿ. ಹೋಗ್ತಾ ಇದೀವಿ, ಗಾಳಿ ಇದ್ದೀವಿ. ಬಿಸಿಲು ಎಷ್ಟು ಇದೆ ಅಲ್ವಾ ಫ್ರೆಂಡ್ಸ್, ತುಂಬ ಬಿಸಿಲು ಇದೆ ಯಪ್ಪ. ಅಲ್ಲೇ ಮಾಲ್ ಕಾಣಿಸ್ತು, ಮಾಲ್ ನೋಡ್ತಾ ಆದರೂ ಹೋಗಲಿಲ್ಲ, ಹಂಗೆ ನೋಡ್ಕೊಂಡು ಹೋಗಿದ್ದು. ಟೈಮ್ ಇರಲಿಲ್ಲ, ಅದಕ್ಕೆ ಹಂಗೆ ಹೋದ್ವಿ. ತುಂಬ ರಶ್ ಇತ್ತು ಶಿವಮೊಗ್ಗ. ಈಗ ಹೊಸ್ದಾಗಿ ಮಾಲಾಗಿದೆಯಲ್ಲ ನೋಡಿ ಗೈಸ್. BSc ಚನ್ನಬಸಪ್ಪ ಅಂಗಡಿ ಆಗಿದೆ ನೋಡಿ ಫ್ರೆಂಡ್ಸ್. ಅಲ್ಲಿ ಒಳಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಟೈಮ್ ಇರಲಿಲ್ಲ ಅಂತೇಳಿ ಹಂಗೆ ಹೋದ್ವಿ ನಾವು. ಇವಾಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡಿ, ಒಳಗೆ ಹೋಗ್ತಿದ್ವಿ. ಇಲ್ಲೂ ಕೂಡ ಮಾಲ್ ಆದಂಗೆ ಆಗಿದೆ ಸ್ವಲ್ಪ. ಸೊ ಹೋಗ್ತಾ ಇರುವಾಗ ತುಂಬ ರಶ್ ಇತ್ತು ಇವತ್ತು ಅಂತೂ. ಎಷ್ಟು ರಶ್ ಇದೆ ಅಲ್ವಾ ಫ್ರೆಂಡ್ಸ್. ಒಳಗೆ ಹೋದ್ವಿ, ಇಲ್ಲಿ ಸುತ್ತಮುತ್ತ ನೋಡ್ಕೊಂತ ಹಂಗೆ ಹೋದ್ವಿ. ಅಲ್ಲಿ ಹೋಗ್ತಿದ್ದಂತೆ ಅಲ್ಲಿ ಒಂದು ಬೈ 1 get 1 ಫ್ರೀ ಅಂತ ಆಯಿತು, ಅದಕ್ಕೆ ಅಮ್ಮನ ಕರ್ಕೊಂಡು ಹೋದ್ವಿ, ನೋಡೋಣ ಅಂತ ಹೋದ್ವಿ. ಬಟ್ ಅದು ನಮ್ಗೆ ಇಷ್ಟ ಆಗಲಿಲ್ಲ, ಸೊ ಹಂಗೆ ನೋಡಿಕೊಂಡು ವಾಪಸ್ ಬರೋಕ್ಕೆ ಸುಮ್ಮನೆ ಹೋಗಿದ್ವಿ. ಹಾಂ, ತುಂಬ ಸತಿ ಹೋಗೋದು ನೋಡೋದು, ಚೆನ್ನಾಗಿ ಅನಿಸ್ಲಿಲ್ಲ ಅಂತೇಳಿ ವಾಪಸ್ ಬಂದ್ಬಿಟ್ವಿ. ಇದೆ ನೋಡಿ, ಅಂದರೆ ಅಲ್ಲಿ ಒಂದು ಬೈ 1 get 1 ಫ್ರೀ ಅಂತ ಇರಲಿಲ್ಲ. ಒಂದು 135 ಸಮಥಿಂಗ್ ಇದೆ, ಅದು ಡಾರ್ಕ್ ಫ್ಯಾಂಟಸಿ ಇದು, ಅದನ್ನು 75 ಕೊಡ್ತಿದ್ದಾರೆ ಅಷ್ಟೇ ಇದ್ದಿದ್ದು. ಸೊ KSB ಅವ್ರು ಹಂಗಂದರು. ಆಮೇಲೆ ಅಮ್ಮ ಇರೋರು ಮಮ್ಸ್ ಮ್ಯಾಜಿಕ್ ಇದೆ ಅಲ್ಲಿ ತೊಗೊತೀಯ ಅಂದರು, ಬೇಡ ಅಂದ್ವಿ, ಅದಕ್ಕೆ ವಾಪಸ್ ಬಂದ್ವಿ. ಆಮೇಲೆ ಅಲ್ಲೇ ನೋಡಿದ್ವಿ ಬಳೆ, ಅದು ಸರ ಎಲ್ಲ ಇತ್ತಲ್ಲ, ಫಂಕ್ಷನ್ ಇತ್ತಲ್ಲ, ಹಾಗಾಗಿ ನೋಡೋಣ ಅಂತ ಹೋದ್ವಿ. ಬಟ್ ಅವ್ರು ತುಂಬ ರೇಟ್ ಹೇಳಿದರು, ನಮಗೂ ಅಷ್ಟು ಇಷ್ಟ ಅನ್ನಿಸ್ಲಿಲ್ಲ. ತುಂಬ ರೇಟ್ ಅಂತ ಹೇಳಿದರು ಅಂದ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ನೋಡ್ತಾ ಇದ್ವಿ. ಈಗ ವಾಪಸ್ ಕೆಳಗೆ ಹೋಗ್ತಿದ್ವಿ ನೋಡಿ ಫ್ರೆಂಡ್ಸ್. ಇದು ಬಸ್ ಸ್ಟ್ಯಾಂಡು ಶಿವಮೊಗ್ಗದಲ್ಲಿ, ನೋಡಿದ್ದೀರಾ ಅಂದ್ಕೊಳ್ತೀನಿ ಎಲ್ಲರೂ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಕೆಳಗೆ ಬಂದ್ವಿ. ಆಮೇಲೆ ಐಸ್ ತೊಗೊಂಡ್ವಿ, ತಿನ್ನಬೇಕು ಅನಿಸ್ತು ಅಂತ. ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡ್ವಿ. ಶಿವಮೊಗ್ಗ ಟು ಅಳ್ಳೂರು ಬಸ್ ಹತ್ಕೊಂಡು ಟಿಕೆಟ್ ಮಾಡ್ತಿದ್ದಾರೆ ನೋಡಿ.
ಅದ್ಕೊಂಡು ಬಂದ್ವಿ. ಇದು ಮಂಗಳವಾರದ ಲಾಗ್ ಆಗಿದೆ. ಆಮೇಲೆ ಜ್ಯೂಸ್ ಕುಡ್ಕೊಂಡು ಕಬ್ಬಿನ ಹಾಲು ಕುಡ್ಕೊಂಡು ಇಲ್ಲಿ ಯಾರ್ದಾರ ಬೈಕ್ ಸಿಗುತ್ತೆ ಅನ್ಕೊಂಡು ಬೈಕಲ್ಲಿ ಬಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇದು ಮಂಗಳವಾರದ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.